ಹಲೋ ಎವ್ರಿವನ್, ವೆಲ್ಕಮ್ ಟು ಪಿಕೆ ವಿತ್ ಬೈಕ್ಸ್. ನಾನು ಇವತ್ತು MG ಕಾಮೆಟ್ ನ ಓನರ್ಶಿಪ್ ರಿವ್ಯೂ ಮಾಡ್ತಾ ಇದ್ದೀನಿ. ಈ ಗಾಡಿನ ತಗೊಂಡು ನಾನು 5 ಮಂತ್ಸ್ ಆಯ್ತು. 5 ಮಂತ್ಸ್ ಅಲ್ಲಿ ಆಲ್ಮೋಸ್ಟ್ 14,000 ಕಿಲೋಮೀಟರ್ ಓಡಿಸಿದೀನಿ ಗಾಡಿನ. ಈ 14,000 ಕಿಲೋಮೀಟರ್ ಜರ್ನಿನಲ್ಲಿ ಗಾಡಿನಲ್ಲಿ ಏನಾದ್ರು ಪ್ರಾಬ್ಲಮ್ ಬತ್ತಾ, ಮತ್ತೆ ಸರ್ವಿಸ್ ಹೇಗಿದೆ, ಇನ್ನ ಗಾಡಿ ಪರ್ಫಾರ್ಮೆನ್ಸ್ ಹೇಗಿದೆ, ಮತ್ತೆ ಗಾಡಿದು ಪಾಸಿಟಿವ್ ಆಗ್ಬೋದು ನೆಗೆಟಿವ್ ಆಗ್ಬೋದು, ಪ್ರತಿಯೊಂದನ್ನು ನಾನು ಈ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಮೊದಲಿಗೆ ನಾನು ಸರ್ವಿಸ್ ಬಗ್ಗೆನೇ ಮಾತಾಡ್ಬಿಡ್ತೀನಿ. ಸರ್ವಿಸ್ ಅಂತೂ MG ಅವ್ರದ್ದು ಫ್ಯಾಂಟಾಸ್ಟಿಕ್. ಹೋದ್ರೆ ನೀವು ಟ್ರೀಟ್ ಮಾಡೋದಾಗ್ಬೋದು, ಆ ಇಶ್ಯೂಸ್ ನ ರಿಸಾಲ್ವ್ ಮಾಡೋದಾಗ್ಬೋದು, ಓವರ್ ಆಲ್ ಕ್ವಾಲಿಟಿ ಆಫ್ ದ ಸರ್ವಿಸ್ ಸಖತ್ತಾಗಿ ಮಾಡ್ತಾರೆ MG ಅವರು. ಸಖತ್ ಪ್ರೀಮಿಯಂ ಆಗಿರುತ್ತೆ ಅವ್ರ ಸರ್ವಿಸ್. ಇನ್ನ ಸರ್ವಿಸ್ ಕಾಸ್ಟ್ ಅಂತ ಬಂದ್ರೆ MG ಕಾಮೆಟ್ ಗೆ ಅಷ್ಟೇನ್ ಸರ್ವಿಸ್ ಕಾಸ್ಟ್ ಏನ್ ಬಂದಿಲ್ಲ. ನಾನು ಇದುವರೆಗೂ 3 ಸರ್ವಿಸ್ ನ ಮಾಡಿಸಿದೀನಿ. 1000 ಕಿಲೋಮೀಟರ್ ಗೊಂದು, 5000 ಕಿಲೋಮೀಟರ್ ಗೊಂದು, 10,000 ಕಿಲೋಮೀಟರ್ ಗೊಂದು. 1000 ಕಿಲೋಮೀಟರ್ದು 0 ಸರ್ವಿಸ್ ಚಾರ್ಜಸ್, ಏನು ಬರಲಿಲ್ಲ ಸರ್ವಿಸ್ ಚಾರ್ಜಸ್. ಇನ್ನ 5,000 1000 ರುಪೀಸ್ ಬಂತು. 10,000 ಅದು ಕೂಡ 1000 ರುಪೀಸ್ ಬಂತು. ನೆಕ್ಸ್ಟ್ ಸರ್ವಿಸ್ ಇಂಟರ್ವಲ್ ಬಂದು 10,000 ಕಿಲೋಮೀಟರ್ ಒನ್ಸ್, ಅಂದ್ರೆ ನೆಕ್ಸ್ಟ್ 20,000 ಗೆ ಒಂದು ಸರ್ವಿಸ್, 30,000 ಒಂದು ಸರ್ವಿಸ್, ಆ ತರ ಕಂಟಿನ್ಯೂ ಆಯ್ತಾ ಹೋಗುತ್ತೆ. ಈ 14,000 ಕಿಲೋಮೀಟರ್ ಜರ್ನಿನಲ್ಲಿ ಯಾವ್ದಾದ್ರು ಇಶ್ಯೂಸ್ ಬತ್ತಾ ಅಂತ ಗಾಡಿನಲ್ಲಿ ನೀವು ನನ್ನ ಕೇಳಿದ್ರೆ, ಗಾಡಿನಲ್ಲಿ ಯಾವುದೇ ರೀತಿ ಇಶ್ಯೂಸ್ ಇಲ್ಲ ಗುರು. ಒಂದು ಸಣ್ಣ ಇಶ್ಯೂ ಕೂಡ ಬರಲಿಲ್ಲ. ಒಂದೇ ಒಂದ್ಸಲ ಏರ್ ಕಂಪ್ಲೀಟ್ ಆಗಿ ಡೌನ್ ಆಗ್ಬಿಟ್ಟಿತ್ತು, ಮತ್ತೆ ಏರ್ ರೀಫಿಲ್ ಮಾಡಿಸ್ತೆ ಅಷ್ಟೇ. ಇನ್ ಬೇರೆ ಯಾವುದೇ ರೀತಿ ಗಾಡಿನಲ್ಲಿ ಇಶ್ಯೂಸ್ ಅಂತ ಬರಲಿಲ್ಲ. ಇನ್ನ ಈ 14,000 ಕಿಲೋಮೀಟರ್ಗೆ ನನಗೆ ಖರ್ಚು ಎಷ್ಟು ಬಂದಿದೆ ಅಂತ ನೋಡಿದ್ರೆ, ಆಲ್ಮೋಸ್ಟ್ 6,000 ರೂಪಾಯಿ ಕರೆಂಟ್ ಬಿಲ್ ಬಂದಿದೆ. ಏನಕ್ಕೆ ಅಂದ್ರೆ ನಾನು ಇದನ್ನ ಮನೇಲೆ ಚಾರ್ಜ್ ಹಾಕೋದು, ಹೊರಗಡೆ ಎಲ್ಲೂ ನಾನು ಇದನ್ನ ಚಾರ್ಜ್ ಹಾಕಲ್ಲ. 6,000 ಅಂದ್ರೆ ಸಿಕ್ಕಾಪಟ್ಟೆ ಕಡಿಮೆನೇ ಅದು. 14,000 ಕಿಲೋಮೀಟರ್ ನೀವು ರನ್ ಮಾಡ್ತಾ ಇದ್ದೀರಾ ಅಂದ್ರೆ. ಸರ್ವಿಸ್ ಚಾರ್ಜಸ್ ಅಂತ ಬಂದ್ರೆ 2,000 ರೂಪಾಯಿ ಬಂದಿದೆ 2 ಸರ್ವಿಸ್ಗೆ. ಟೋಟಲ್ 8,000 ಖರ್ಚಾಗಿದೆ ಅಷ್ಟೇ ನನಗೆ. ಬನ್ನಿ ಈಗ ನೆಕ್ಸ್ಟ್ ಈ ಗಾಡಿದು ಪಾಸಿಟಿವ್ಸ್ ಬಗ್ಗೆ ಮಾತಾಡ್ಬಿಡೋಣ. ಫಸ್ಟ್ ಪಾಸಿಟಿವ್ ಅಂದ್ರೆ ಈ ಗಾಡಿದು ವಿಸಿಬಿಲಿಟಿ. ಗ್ಲಾಸ್ ಏರಿಯಾ ಸಿಕ್ಕಾಪಟ್ಟೆ ದೊಡ್ಡದು ಈ ಗಾಡಿದು. ಈ ಸೈಡ್ ಆಗ್ಬೋದು, ಮತ್ತೆ ಆ ಸೈಡ್ ಆಗ್ಬೋದು, ಫ್ರಂಟ್ ಸೈಡ್ ಆಗ್ಬೋದು. ಸೊ ನೀವು ಒಳಗಡೆ ಕುತ್ಕೊಂಡ್ರೆ ಕಂಪ್ಲೀಟ್ ಆಗಿ ನಿಮ್ಗೆ 180 ಡಿಗ್ರಿ ವ್ಯೂ ನೀಟಾಗಿ ಕಾಣುತ್ತೆ. 180 ಡಿಗ್ರಿಗಿಂತ ಜಾಸ್ತಿನೇ ಕಾಣುತ್ತೆ. ನಿಮ್ಗೆ ಬ್ಲೈಂಡ್ ಸ್ಪಾಟ್ ಅಂತ ಎಲ್ಲೂ ಕ್ರಿಯೇಟ್ ಆಗಲ್ಲ. ಈವನ್ ಇಲ್ಲಿ ಎ ಪಿಲ್ಲರ್ ಇದೆಯಲ್ಲ, ಇದು ಕೂಡ ನಿಮ್ಗೆ ಬ್ಲೈಂಡ್ ಸ್ಪಾಟ್ ನ ಕ್ರಿಯೇಟ್ ಮಾಡಲ್ಲ. ಅಷ್ಟು ಚೆನ್ನಾಗಿದೆ ವಿಸಿಬಿಲಿಟಿ ಇದ್ರದ್ದು. ಇನ್ನೊಂದೇನಪ್ಪ ಬಿಗ್ ಪಾಸಿಟಿವ್ ಅಂದ್ರೆ ಈ ಗಾಡಿದು ಕಾಂಪ್ಯಾಕ್ಟ್ನೆಸ್. ಸಿಕ್ಕಾಬಟ್ಟೆ ಚಿಕ್ತು ಇದು ಗಾಡಿ. ನೀವು ಹೆಂಗ್ ಬೇಕಾದ್ರೂ ನುಗ್ಗಿಸ್ಬೋದು ಟ್ರಾಫಿಕ್ ಒಳಗಡೆ. ಮತ್ತೆ ಪಾರ್ಕಿಂಗ್ ಕೂಡ ಅಷ್ಟೊಂದು ಕಷ್ಟ ಆಗಲ್ಲ. ಸೊ ನೀವು ಸಿಟಿ ಡ್ರೈವ್ ಮಾಡ್ಬೇಕಾದ್ರೆ ತುಂಬಾ ಟೈಮ್ ಸೇವ್ ಆಗುತ್ತೆ ನಿಮ್ಗೆ. ಮತ್ತೆ ನಿಮ್ಮ ಎಫರ್ಟ್ಸ್ ಆಗ್ಬೋದು, ಗಾಡಿನ ತಿರ್ಗಿಸೋದಕ್ಕೆ, ಮೆನ್ಯೂರ್ ಮಾಡೋದಕ್ಕೆ ನಿಮ್ಗೆ ಏನ್ ಎಫರ್ಟ್ ಹಿಡಿಯುತ್ತೆ ಬೇರೆ ಕಾರ್ಗಳಲ್ಲಿ, ಇದರಲ್ಲಿ ಎಫರ್ಟ್ ಅಂತ ಏನು ಇಲ್ಲಕ್ಕೆ ಇಲ್ಲ. ಆಲ್ಮೋಸ್ಟ್ ಸಿಂಪಲ್ ಡ್ರೈವಿಂಗ್, ಗೇರ್ ಚೇಂಜ್ ಮಾಡಂಗಿಲ್ಲ, ಮತ್ತೆ ಏನಿಲ್ಲ. ಡ್ರೈವ್ ಮೋಡ್ಗೆ ಹಾಕೊಂಡು ಸುಮ್ಮನೆ ಮಾಮೂಲಿ ಕಂಪ್ಲೀಟ್ ಆಟೋಮೆಟಿಕ್ ಅಲ್ವಾ. ಅದ್ರ ಜೊತೆಗೆ ಇದರಲ್ಲಿ ಆಟೋಮೆಟಿಕ್ ಎಲೆಕ್ಟ್ರಿಕ್ ಪಾರ್ಕಿಂಗ್ ಬ್ರೇಕ್ ಕೂಡ ಬರುತ್ತೆ. ಅದು ತುಂಬಾ ಹೆಲ್ಪ್ ಮಾಡುತ್ತೆ ನಿಮ್ಗೆ ಟ್ರಾಫಿಕ್ ಒಳಗಡೆ. ಇದು ಇಷ್ಟೇ ಚಿಕ್ಕ ಗಾಡಿ. ನೋಡಿ ಸೈಡಿಂದಂತೂ ಸಿಕ್ಕಾಬಡೆ ಚಿಕ್ಕದಾಗಿ ಕಾಣುತ್ತೆ. ಆಮೇಲೆ ಇದರಲ್ಲಿ ಇನ್ನೊಂದು ಪಾಸಿಟಿವ್ ಏನಂದ್ರೆ ಹೆಡ್ಲೈಟ್ಸ್ ಅಂತೂ ಮಸ್ತಾಗಿ ಕಾಣುತ್ತೆ. ಫ್ರಂಟ್ ಅಲ್ಲಿ ನಿಮ್ಗೆ ಏನಾದ್ರು ಐ ಬೀಮ್ ಹಾಕೋ ಬಂದ್ರೆ ಇದ್ರದ್ದು ಐ ಬೀಮ್ ಹಾಕ್ಬಿಟ್ರೆ ಆಟೋಮೆಟಿಕ್ ಅವ್ರು ಲೋ ಬೀಮ್ ಹಾಕೋಬಿಡ್ತಾರೆ. ಅಷ್ಟು ಚೆನ್ನಾಗಿದೆ ಇದು ಹೆಡ್ಲೈಟ್ಸ್. ಇನ್ನು ನೆಕ್ಸ್ಟ್ ಈ ಗಾಡಿನಲ್ಲಿ ಒಂದು ಬಿಗ್ಗೆಸ್ಟ್ ಪಾಸಿಟಿವ್ ಏನಂದ್ರೆ, ಇದು ಗಾಡಿ ಇಷ್ಟೊಂದು ಚಿಕ್ಕದಾದ್ರೂ ಇದು ಆಕ್ಚುಲಿ 5 ಸೀಟರ್ 4 ಸೀಟರ್ ಅಂತ ಕೊಡ್ತಾನೆ ಕಂಪ್ನಿಲಿ. ನೀವು ನೋಡ್ಬೋದು ಇಲ್ಲಿ ಬ್ಯಾಕ್ ಅಲ್ಲಿ 2 ಸೀಟ್ಸ್ ಇದೆ. ಸೊ ಆ ಕಡೆ ಈ ಕಡೆ ಇಬ್ರು ಕುತ್ಕೋಬಹುದು, ಹೆಡ್ ರೆಸ್ಟ್ ಇರತ್ತವು. ಮತ್ತೆ ಮಧ್ಯದಲ್ಲೂ ಕೂಡ ಒಬ್ರು ಕುತ್ಕೋಬಹುದು. ನಾನು ಇದರಲ್ಲಿ ಕಂಪ್ಲೀಟ್ 5 ಫುಲ್ ಸೈಜ್ ಅಡಲ್ಟ್ಸ್ ನ ಹಾಕೊಂಡು ಓಡಿಸಿದೀನಿ. ಆಮೇಲೆ 5 ಫುಲ್ ಸೈಜ್ ಅಡಲ್ಟ್ಸ್ ಕೂತಿದಾಗ್ಲೂ ಕೂಡ 100 ಅಲ್ಲೆಲ್ಲ ಓಡಿಸಿದೀನಿ. ಒಂದೇನಪ್ಪಾ ಅಂದ್ರೆ ರೇಂಜ್ ಕಡಿಮೆ ಆಗುತ್ತೆ. ಅಂದ್ರೆ 100% ಅಲ್ಲಿ ಆಗ ನಿಮ್ಗೆ 150 ಕಿಲೋಮೀಟರ್ ಬರುತ್ತೆ ಅಷ್ಟೇ. 5 ಜನ ಫಿಲ್ ಆಗ್ಬಿಟ್ರೆ. ಇನ್ನು ಆಮೇಲೆ ಏನಪ್ಪಾ ಇದು ಗಾಡಿ ಇಷ್ಟೊಂದು ಚಿಕ್ಕ ಗಾಡಿ, ಪವರ್ ಇಲ್ಲ ಇನ್ನೊಂದಿಲ್ಲ ಅಂತ ಅನ್ಕೊಳಕ್ ಮಾತ್ರ ಹೋಗ್ಬೇಡಿ. ಇದು ನಾರ್ಮಲ್ ಮೋಡಲ್ಲೇನೆ ಸಖತ್ತಾಗಿದೆ ಪವರ್. ನಾರ್ಮಲ್ ಮೋಡಲ್ಲೇನೆ ಇದು ಟಾಪ್ ಸ್ಪೀಡ್ ನ ಅಚೀವ್ ಮಾಡುತ್ತೆ. 106 ಕಿಲೋಮೀಟರ್ ಈ ಗಾಡಿದು ಟಾಪ್ ಸ್ಪೀಡ್. ಇದು ಮೋಡ್ ಚೇಂಜ್ ಮಾಡೋ ಬಟನ್. ಸ್ಪೋರ್ಟ್ಸ್ ಮೋಡ್ ಅಂತೂ ನೆಕ್ಸ್ಟ್ ಲೆವೆಲ್ ಇದೆ. ಸಖತ್ತಾಗಿದೆ ಪವರ್. ನನಗಂತೂ ಸಖತ್ ಇಷ್ಟ ಆಯ್ತು ಈ ಗಾಡಿದು ಪವರ್. ಇದು ಕಾಂಪ್ಯಾಕ್ಟ್ ಗಾಡಿ ಆಗಿರೋದ್ರಿಂದ ಇಷ್ಟೊಂದು ಪವರ್ ಅಲ್ಲಿ ನುಗ್ಗುಸ್ಕ ಹೋಗ್ತಾ ಇರ್ಬೋದು ನೀವು. ನೆಕ್ಸ್ಟ್ ಪಾಸಿಟಿವ್ ಅಂತ ಬಂದ್ರೆ ಇದ್ರದ್ದು ಬ್ರೇಕಿಂಗ್. ಇದರಲ್ಲಿ 4 ಚಕ್ರದಲ್ಲೂ ಡಿಸ್ಕ್ ಬ್ರೇಕ್ ಬರುತ್ತೆ. ಬ್ರೇಕಿಂಗ್ ಅಂತೂ ನೆಕ್ಸ್ಟ್ ಲೆವೆಲ್ ಗುರು. ಸುಮ್ನೆ ಬರೀ ಟ್ಯಾಪ್ ಮಾಡಿದ್ರೆ ಸಾಕು, ಅಷ್ಟೊಂದು ಸಖತ್ತಾಗಿದೆ ಇದ್ರದ್ದು ಬ್ರೇಕಿಂಗ್. ಮತ್ತೆ ಇದರಲ್ಲಿ ನೀವು ನೋಡಿದ್ರೆ ಆಟೋಮೆಟಿಕ್ ಪಾರ್ಕಿಂಗ್ ಬ್ರೇಕ್ ಬರುತ್ತೆ. ಇಲ್ಲಿ ಆಟೋಮೆಟಿಕ್ ಪಾರ್ಕಿಂಗ್ ಬ್ರೇಕ್ ನ ನೀವು ಎನೇಬಲ್ ಮಾಡ್ಕೊಂಡ್ರೆ, ಬ್ರೇಕ್ ಹಿಡಿದ್ಬಿಟ್ಟು ಬಿಟ್ಬಿಟ್ರೆ ಗಾಡಿ ಹಂಗೆ ನಿಂತಿರುತ್ತೆ. ನೆಕ್ಸ್ಟ್ ಆಕ್ಸಲೇಟರ್ ಕೊಟ್ಟ ತಕ್ಷಣ ಗಾಡಿ ಮತ್ತೆ ಮೂವ್ ಆಗ್ತಾ ಹೋಗುತ್ತೆ. ಮತ್ತೆ ಯಾವ್ದಾದ್ರು ಆಬ್ಸ್ಟಕಲ್ ಬಂದ್ರೆ ಬ್ರೇಕ್ ಹಿಡಿದು ಬಿಟ್ಬಿಡೋದಷ್ಟೇ, ಗಾಡಿ ಹಂಗೆ ನಿಂತಿರುತ್ತೆ. ನೆಕ್ಸ್ಟ್ ಅಡ್ವಾಂಟೇಜ್ ಏನಪ್ಪಾ ಅಂದ್ರೆ, ಇಲ್ಲಿ ಫ್ರಂಟ್ ಅಲ್ಲಿ ನಿಮ್ಗೆ ಯಾವುದೇ ರೀತಿ ಕನೆಕ್ಟರ್ ಬರಲ್ಲ ಡ್ಯಾಶ್ ಬೋರ್ಡ್ದು. ಸೊ ಇದರಿಂದ ನೀವು ಏನಾದರೂ ನಿಮ್ಮ ಗಾಡಿ ಏನಾದರೂ ಸೈಡಲ್ಲಿ ಪಾರ್ಕ್ ಮಾಡಿದರೆ, ನೀವು ಹಿಂಗೆ ಬರ್ಬೋದು ಪ್ಯಾಸೆಂಜರು. ಈ ಕಡೆ ಯಾವ್ದಾದ್ರು ಗಾಡಿ ಪಾರ್ಕ್ ಆಗಿದ್ರೆ ನೀವು ಆ ಕಡೆ ಹೋಗ್ಬೋದು. ಸೊ ಇದಂತೂ ಸಖತ್ ಹೆಲ್ಪ್ ಆಗುತ್ತೆ ನಿಮಗೆ, ಪಕ್ಕದಲ್ಲಿ ಕ್ಲೋಸ್ ಪಾರ್ಕಿಂಗ್ ಯಾರಾದರೂ ಮಾಡಿದರೆ. ನೆಕ್ಸ್ಟ್ ಪಾಸಿಟಿವ್ ಅಂದರೆ ಇದ್ರದ್ದು ಡಿಸ್ಪ್ಲೇ. ಇದರಲ್ಲಿ ನಿಮಗೆ ವೈರ್ಲೆಸ್ ಆಂಡ್ರಾಯ್ಡ್ ಆಟೋ, ಆಪಲ್ ಕಾರ್ ಪ್ಲೇ ಎರಡೂ ಬರುತ್ತೆ. ಸಖತ್ತಾಗಿದೆ ಇದು ಡಿಸ್ಪ್ಲೇ ಆಕ್ಚುಲಿ. ಆಮೇಲೆ ಇದರಲ್ಲಿ ವೈರ್ಲೆಸ್ ವಾಯ್ಸ್ ಕಮಾಂಡ್ ಕೂಡ ಇದೆ. ಹಲೋ MG, ಓಪನ್ ಜಿಯೋ 7. ನೋಡಿ, ನೀವು ಈ ತರ ವೈರ್ಲೆಸ್ ವಾಯ್ಸ್ ಕಮಾಂಡ್ ನ ಯೂಸ್ ಮಾಡ್ಕೊಂಡು ಆಪ್ಸ್ ನ ಓಪನ್ ಮಾಡಬಹುದು. ಇಲ್ಲ ಏನಾದ್ರು ಕ್ವಶನ್ ಕೂಡ ಕೇಳಬಹುದು. ಟುಡೇ ನ್ಯೂಸ್ ಅಂತ ಕೇಳಿದ್ರೆ ಇವತ್ತು ನ್ಯೂಸ್ ಹೇಳುತ್ತೆ ಇದು.
ಸೊ ಅಷ್ಟೊಂದು ಅಡ್ವಾನ್ಸ್ ಆಗಿದೆ ಇದು. ನೆಕ್ಸ್ಟ್ ಅಡ್ವಾಂಟೇಜ್ ಏನಪ್ಪಾ ಅಂದ್ರೆ ನೀವು ಗಾಡಿನ ಪಾರ್ಕ್ ಮಾಡಿದ್ಮೇಲೆ ಒಳಗಡೆ ಏನು ಸ್ವಿಚ್ನ ಆಫ್ ಮಾಡಂಗೆ ಇಲ್ಲ. ಡೈರೆಕ್ಟ್ AC ಮತ್ತೆ ಡಿಸ್ಪ್ಲೇ ಎಲ್ಲ ಆನ್ ಆಗಿದ್ರು ಗಾಡಿನ ಕ್ಲೋಸ್ ಮಾಡಿಬಿಟ್ಟು ಆಚೆ ಕಡೆಯಿಂದ ಲಾಕ್ ಮಾಡಿದ್ರೆ ಮುಗೀತು, ಕಂಪ್ಲೀಟ್ ಆಗಿ ಎಲ್ಲ ಆಫ್ ಆಗ್ಬಿಡುತ್ತೆ. ನೋಡಿ ಇಲ್ಲಿ AC ಡಿಸ್ಪ್ಲೇ ಎಲ್ಲ ಕಂಪ್ಲೀಟ್ ಆಗಿ ಆಟೋಮೆಟಿಕ್ ಆಫ್ ಆಗೋಯ್ತು. ಮತ್ತೆ ಇದರಲ್ಲಿ ಆಟೋ ಫೋಲ್ಡಿಂಗ್ ಮಿರರ್ಸ್ ಕೂಡ ಬರುತ್ತೆ. ನೆಕ್ಸ್ಟ್ ಅಡ್ವಾಂಟೇಜ್ ಬಂದು ಗ್ರೌಂಡ್ ಕ್ಲಿಯರೆನ್ಸ್. ಈ ಗಾಡಿದು ಗ್ರೌಂಡ್ ಕ್ಲಿಯರೆನ್ಸ್ ಕೂಡ ಚೆನ್ನಾಗಿದೆ, 165 mm ಇದೆ. ಇದು ನನಗೆ ಯಾವುದೇ ಅಂಶಲ್ಲೂ ಕೂಡ ಹೊಡೆದಿಲ್ಲ. ನಮ್ಮ ಹಳ್ಳಿ ಕಡೆ ನೋಡ್ಬೋದು ನೀವು, ಹುಚ್ಚ ಬಂದಂಗೆ ಇಷ್ಟಿಷ್ಟು ಎತ್ತರ ಅಂಶ ಹಾಕಿರ್ತಾರೆ. ಸೊ ಅಲ್ಲೂ ಕೂಡ ಯಾವುದೇ ರೀತಿ ಗಾಡಿ ಟಚ್ ಆಗೋದಾಗ್ಲಿ ಏನೂ ಆಗಿಲ್ಲ. ಏನಕ್ಕೆ ಅಂದರೆ ಇದ್ರದ್ದು ವೀಲ್ ಬೇಸು ಚಿಕ್ಕದು, ಫ್ರಂಟ್ ವೀಲ್ ಹತ್ತಿದ ತಕ್ಷಣ ಬ್ಯಾಕ್ ವೀಲ್ ಹತ್ತು ಬಿಡುತ್ತೆ. ಸೊ ಅಂಶಲ್ಲಿ ನಿಮ್ಗೆಲ್ಲೂ ಕೂಡ ಹೊಡೆಯಲ್ಲ. 165 mm ಕೂಡ ತುಂಬ ಒಳ್ಳೆ ಗ್ರೌಂಡ್ ಕ್ಲಿಯರೆನ್ಸೇ, ಅಷ್ಟೊಂದೇನು ಜಾಸ್ತಿ ಅಲ್ಲ, ಬಟ್ ಬೇಜಾನು. ನೋಡಿ ಬೂಟ್ ಓಪನ್ ಮಾಡೋದಕ್ಕೆ ಇಲ್ಲೊಂದು ಬಟನ್ ಇದೆ, ಇದನ್ನು ಪ್ರೆಸ್ ಮಾಡಿದ್ರೆ ಓಪನ್ ಆಗುತ್ತೆ. ನೋಡಿ ಸದ್ಯಕ್ಕೆ ಈ ಗಾಡಿನಲ್ಲಿ ಇಷ್ಟು ಲಗೇಜ್ ಹಾಕಿದ್ದೀನಿ. ಇದರಲ್ಲಿ ನಾನು ಯಾವಾಗಲೂ ಸಿಕ್ಕಾಪಟ್ಟೆ ಲಗೇಜ್ ಹಾಕ್ತಾ ಇರ್ತೀನಿ. ಇಷ್ಟು ಲಗೇಜ್ ಈ ಗಾಡಿನಲ್ಲಿ ಎನಿ ಟೈಮ್ ಇರುತ್ತೆ. ನೆಕ್ಸ್ಟ್ ಅಡ್ವಾಂಟೇಜ್ ಬಂದು ಲೈಟ್ಸ್. ಇದರಲ್ಲಿ ಕಂಪ್ಲೀಟ್ LED ಲೈಟ್ಸ್ ಬರುತ್ತೆ. ಟೇಲ್ ಲೈಟ್ ಕೂಡ LED ಲೈಟೇ, DRL, ಫ್ರಂಟ್ DRL ಎಲ್ಲ ಕೂಡ LED ಲೈಟ್ಸೇ. ಇನ್ನೊಂದು ಅಡ್ವಾಂಟೇಜ್ ಏನಪ್ಪ ಅಂದರೆ ಇದರಲ್ಲಿ ಸ್ಟೋರೇಜ್ ಸ್ಪೇಸ್ ಚೆನ್ನಾಗಿದೆ. ಡೋರ್ ಪಾಕೆಟ್ಸ್ ಅಂತೂ ದೊಡ್ಡದು ಬರುತ್ತೆ. ಇಲ್ಲಿ ನೋಡಿ ನಿಮಗೆ ಇಲ್ಲೂ ಕೂಡ ಸ್ಟೋರೇಜ್ ಇದೆ, ಇಲ್ಲಿ ಸ್ಟೋರೇಜ್ ಇದೆ, ಅದನ್ನ ಬಿಟ್ರೆ ಇಲ್ಲಿ ಸ್ಟೋರೇಜ್ ಇದೆ. ಈ ಕಡೆ ಡೋರಲ್ಲಿ ಇಲ್ಲಿ ಸ್ಟೋರೇಜ್ ಇದೆ, ಇಲ್ಲಿದೆ. ಸೊ ಆ ಕಡೆ ಡೋರಲ್ಲೂ ಕೂಡ ಸೇಮ್ ಇದೆ. ಆಮೇಲೆ ಡ್ರೈವರ್ ಸೈಡು ಅಲ್ಲಿ AC ಹತ್ರ ಒಂದು ಸ್ಟೋರೇಜ್ ಇದೆ. ಸೊ ಸ್ಟೋರೇಜ್ಗಂತೂ ಎಲ್ಲೂ ಪ್ರಾಬ್ಲಮ್ ಇಲ್ಲ. ಆಮೇಲೆ ಇಲ್ಲಿ 2 ಹುಕ್ಸ್ ಇದೆ, ನೀವು ಇಲ್ಲಿ ನಿಮ್ಮ ಲಗೇಜ್ನಲ್ಲೇ ನೇತಾಕೋಬಹುದು ಬೇಕಾದ್ರೆ. ಸೀಟ್ ಕವರಲ್ಲೂ ಕೂಡ ಪಾಕೆಟ್ಸ್ ಇದೆ, ಸೀಟ್ ಪಾಕೆಟ್ಸ್. ಹಾಗೇನೆ ಇನ್ನ ಈ ಗಾಡಿ ನೆಕ್ಸ್ಟ್ ಅಡ್ವಾಂಟೇಜ್ ಬಂದು ಇದರಲ್ಲಿ ರಿವರ್ಸ್ ಕ್ಯಾಮ್ರಾ ಬರುತ್ತೆ. ಇದ್ರ ಕ್ಯಾಮ್ರಾ ಕ್ವಾಲಿಟಿಗೂ ಕೂಡ ಚೆನ್ನಾಗಿದೆ, ವಿತ್ ನಿಮ್ಗೆ 2 ಪಾರ್ಕಿಂಗ್ ಸೆನ್ಸರ್ಸ್ ಕೂಡ ಇದೆ. ಇನ್ನ ನೆಕ್ಸ್ಟ್ ಅಡ್ವಾಂಟೇಜ್ ಅಂತ ಬಂದ್ರೆ ಇದರಲ್ಲಿ ಇಂಟರ್ನೆಟ್ ಇನ್ಸೈಡ್ ಅಂತ ಇದೆ ನೋಡಿ. ಇನ್ಬಿಲ್ಟ್ 5G ಸಿಮ್ ಬರುತ್ತೆ ವಿತ್ 1 year ಸಬ್ಸ್ಕ್ರಿಪ್ಷನ್, ಫ್ರೀ ಸಬ್ಸ್ಕ್ರಿಪ್ಷನ್ ಅದು. ಸೊ ಅದರಿಂದ ನೀವು ಏನಾದರೂ ಯೂಸ್ ಮಾಡ್ಕೋಬಹುದು. ಡಿಸ್ಪ್ಲೇನಲ್ಲಿ ಇವತ್ತು ನ್ಯೂಸ್ ನೋಡ್ಬೋದು, ಇಲ್ಲ ಸಾಂಗ್ಸ್ ಹಾಕೋಬಹುದು. ನೀವು ಯಾವುದೇ ಮೊಬೈಲ್ ಏನು ಕನೆಕ್ಟ್ ಮಾಡಬೇಕಾಗಿಲ್ಲ. ಅದಕ್ಕೆ ಗಾಡಿನಲ್ಲಿ ಇದೆಲ್ಲದಕ್ಕಿಂತ ಒಂದು ಬಿಗ್ಗೆಸ್ಟ್ ಅಡ್ವಾಂಟೇಜ್ ಏನಂದ್ರೆ ನಿಮಗೆ 200 ಕಿಲೋಮೀಟರ್ ರನ್ ಮಾಡೋದಕ್ಕೆ ಕೇವಲ ನಿಮಗೆ 100 ರೂಪೀಸು ಇಲ್ಲ 70-80 ರೂಪೀಸ್ ಕರೆಂಟ್ ಬಿಲ್ ಬರುತ್ತೆ ಅಷ್ಟೇ. ಸೊ ಮೇಂಟೆನೆನ್ಸ್ ಮತ್ತೆ ರನ್ನಿಂಗ್ ಕಾಸ್ಟ್ ಸಿಕ್ಕಾಬಟ್ಟೆ ಕಡಿಮೆ ಇದೆ ಈ ಗಾಡಿನಲ್ಲಿ. ಇದುವರೆಗೂ ನಾವು MG ಕಾಮೆಟ್ ಬಗ್ಗೆ ಪಾಸಿಟಿವ್ ಬಗ್ಗೆನೇ ನೋಡ್ದೋ, ಈಗ ನೆಗೆಟಿವ್ ಬಗ್ಗೆ ನೋಡೋಣ ಬನ್ನಿ. ಈ ಗಾಡಿದು ಬಿಗ್ಗೆಸ್ಟ್ ನೆಗೆಟಿವ್ ಏನಪ್ಪಾ ಅಂದ್ರೆ ನೀವು 10 ಲಕ್ಷ ಕೊಡ್ಬೇಕನ್ನೋದು. ಅದು ನಿಮ್ ತಲೆಯಲ್ಲಿ ಯಾವಾಗ್ಲೂ ಓಡ್ತಾ ಇರುತ್ತೆ, ನನಗೆ ತಲೆಯಲ್ಲಿ ಇವಾಗ್ಲೂ ಕೂಡ ಓಡ್ತಾ ಇದೆ, ಈ ಗಾಡಿಗೆ 10 ಲಕ್ಷ ಕೊಡ್ಬೇಕಾ ಅಂತ. ಬಟ್ ಏನಪ್ಪಾ ಅಂದ್ರೆ ಇದು ಸಿಟಿಲ್ ಪರ್ಫಾರ್ಮೆನ್ಸ್ ಮಾಡೋ ರೀತಿ, ಮತ್ತೆ ಇದ್ರದ್ದು ಮನ್ಯೂವರಬಿಲಿಟಿ ಆಗ್ಬೋದು, ಇನ್ನ ಮೇಂಟೆನೆನ್ಸ್ ಆಗ್ಬೋದು, ರನ್ನಿಂಗ್ ಕಾಸ್ಟ್ ಆಗ್ಬೋದು, ಮತ್ತೆ ಇನ್ನ ಎಲ್ಲಿ ಬೇಕಾದ್ರೂ ಪಾರ್ಕ್ ಮಾಡ್ಬೋದು, ಅದೊಂದು ಪ್ಲಸ್. ಇನ್ನ ಸಿಟಿ ಒಳಗಡೆ ನುಗ್ಗಾಡಿಸ್ಬೋದು. ಸೊ ಇದನ್ನೆಲ್ಲ ನೋಡಿದ್ರೆ ನನಗೆ ಅದು ಮರ್ತೋಗ್ತಾ ಹೋಗುತ್ತೆ, 10 ಲಕ್ಷ ವರ್ತ್ ಇದೆ ಅಂತ ಅನ್ಸುತ್ತೆ. ಬಟ್ ಈ ಗಾಡಿದು ಒಂದು ಬಿಗ್ಗೆಸ್ಟ್ ನೆಗೆಟಿವ್ ಅಂದ್ರೆ ಅದೇ, ಎಲ್ಲರೂ ನಿಮ್ನ ಕೇಳೋದು ಕೂಡ ಅದೇನೆ, 10 ಲಕ್ಷನ ಈ ಗಾಡಿಗೆ, 10 ಲಕ್ಷನ ಅಂತ ಆಶ್ಚರ್ಯ ಪಡ್ತಾರೆ. ಸೊ ಅದು ನನ್ನ ತಲೆಯಲ್ಲೂ ಕೂಡ ಯಾವಾಗ್ಲೂ ಇರುತ್ತೆ, ಇನ್ನ ಮುಂದೆನೂ ಕೂಡ ಇರುತ್ತೆ. ಈ ಗಾಡಿಗೆ 10 ಲಕ್ಷ ಕೊಡ್ಬೋದಾ ಗುರು ಅನ್ನೋದು ತಲೆಯಲ್ಲಿ ಹಂಗೆ ಉಳ್ಕೊಂಡಿರುತ್ತೆ. ಇನ್ನೊಂದು ನೆಗೆಟಿವ್ ಏನಪ್ಪಾ ಅಂದ್ರೆ ಈ ಗಾಡಿದು ಸಸ್ಪೆನ್ಷನ್, ಅದನ್ನ ನಿಮ್ಗೆ ಡೈರೆಕ್ಟ್ ಆಗಿ ತೋರಿಸ್ಬಿಡ್ತೀನಿ ಬನ್ನಿ. ನೋಡಿ ಇದ್ರದ್ದು ಸಸ್ಪೆನ್ಷನ್ ಇದೆಯಲ್ಲ, ತುಂಬಾ ಹಾರ್ಡ್ ಇದೆ ಸಸ್ಪೆನ್ಷನ್ ಸೆಟಪ್ ನೇ ಆತರ ಇಟ್ಟಿದ್ದಾನೆ ಇದ್ರಲ್ಲಿ. ಯಾಕಂದ್ರೆ ಬ್ಯಾಟ್ರಿ ಬಂದು ಕೆಳಗಡೆ ಇದೆ, ಈ ಬಾಟಮ್ ಅಲ್ಲಿ ಇದೆ ಬ್ಯಾಟ್ರಿ. ನಿಮ್ಗೆ ಗಾಡಿದು ವೆಯ್ಟ್ ಕೆಳಗಡೆನೆ ಜಾಸ್ತಿ ಬೀಳ್ತಾ ಇರುತ್ತೆ, ಅದರಿಂದ ಗಾಡಿ ಸಸ್ಪೆನ್ಷನ್ ನ ತುಂಬಾ ಹಾರ್ಡ್ ಆಗಿ ಸೆಟ್ ಮಾಡಿದಾನೆ. ಆಕ್ಚುಲಿ ಒಂದ್ ಸಣ್ಣ ಗುಂಡಿಗೆ ಬಿಟ್ರು ಕೂಡ ಸಿಕ್ಕಾಪಟ್ಟೆ ಸೌಂಡ್ ಬರುತ್ತೆ, ದಡಕ್ ಅಂತ ಸೌಂಡ್ ಬರುತ್ತೆ. ನೀವು ಗುಂಡಿನ ಇದ್ರಲ್ಲಿ ತುಂಬಾ ಅವಾಯ್ಡ್ ಮಾಡ್ಬೇಕು. ಏನಾದ್ರು ಅವಾಯ್ಡ್ ಮಾಡಿದೇನೆ ಸ್ಪೀಡಲ್ಲಿ ಏನಾದ್ರು ಬಿಟ್ಬಿಟ್ರೆ ಗಾಡಿನೇ ಮುರಿದೋಯ್ತೇನೋ ಅನ್ನೋಷ್ಟು ಸೌಂಡ್ ಬರುತ್ತೆ. ಸಸ್ಪೆನ್ಷನ್ ಸೆಟಪ್ ನಂಗೆ ಇಷ್ಟ ಆಗ್ಲಿಲ್ಲ ಇದ್ರಲ್ಲಿ. ಗಾಡಿ ಕಂಫರ್ಟಬಲ್ ಆಗಿದೆ ಓಡಿಸೋದಿಕ್ಕೆಲ್ಲ, ಬಟ್ ನಿಮ್ಗೆ ಸ್ಟಿಫ್ ಇದೆ ಸಸ್ಪೆನ್ಷನ್. ಏನಾದ್ರು ಬ್ಯಾಡ್ ರೋಡ್ಗೆ ಹೋದಾಗ ಒಳಗಡೆ ಸಿಕ್ಕಾಪಟ್ಟೆ ಸೌಂಡ್ ಬರುತ್ತೆ ಅಷ್ಟೇ ಸಸ್ಪೆನ್ಷನ್ದು. ಇನ್ನು ನೆಕ್ಸ್ಟ್ ನೆಗೆಟಿವ್ ಅಂತ ಬಂದ್ರೆ ಈ ಗಾಡಿದು ಬಾಡಿ ರೋಲ್ಸ್ ಕಂಪ್ಲೀಟ್ ಆಗಿ ಇಲ್ಲ ಅಂತ ಹೇಳಲ್ಲ, ಒಂದು ಲೈಟ್ ಆಗಿದೆ ಬಾಡಿ ರೋಲ್ಸ್. ಡೈಲಿ ನಾನು ಆಲ್ಮೋಸ್ಟ್ 100ರಿಂದ 150 ಕಿಲೋಮೀಟರ್ ಅಂತೂ ಓಡಿಸ್ತೀನಿ. 5 ತಿಂಗಳಲ್ಲಿ 14,000 ಕಿಲೋಮೀಟರ್ ಅದೇ ರೀತಿ ಓಡಿರೋದು. ಅದೇನೆ ಇದರಲ್ಲಿ ಸಸ್ಪೆನ್ಷನ್ ಸೆಟಪ್ ಸ್ವಲ್ಪ ಹಾರ್ಡ್ ಆಗಿರೋದ್ರಿಂದ ಬಾಡಿ ರೋಲ್ ಒಂದು ಸ್ವಲ್ಪ ಇದೆ ಅಷ್ಟೇ. ನೀವು ದಿನ 100 ಕಿಲೋಮೀಟರ್ ಓಡಿಸ್ತೀನಿ ಅಂದ್ರೆ ಕಾರ್ಗಳಲ್ಲಿ ತುಂಬಾ ಬಾಡಿ ಪೇನ್ಸ್ ಎಲ್ಲ ಬರುತ್ತೆ, ಬಟ್ ಇದರಲ್ಲಿ ಯಾವುದೇ ರೀತಿ ಬಾಡಿ ಪೇನ್ಸ್ ಇಲ್ಲ, ಅಷ್ಟು ಚೆನ್ನಾಗಿದೆ ಇದು ಗಾಡಿ. ಇನ್ನೊಂದು ನೆಗೆಟಿವ್ ಏನಪ್ಪಾ ಅಂದ್ರೆ ಗಾಡಿ ಈ ಸೈಡ್ ಇಂದ ತುಂಬಾ ಚಿಕ್ಕದಾಗಿ ಕಾಣುತ್ತೆ, ಅಷ್ಟೊಂದು ರೋಡ್ ಪ್ರೆಸೆನ್ಸ್ ಇಲ್ಲ. ಈ ಗಾಡಿನ ತಗೊಳ್ಳೋದು ನಾವು ರೋಡ್ ಪ್ರೆಸೆನ್ಸ್ ಅಲ್ಲ, ಪ್ರಾಕ್ಟಿಕಾಲಿಟಿಗೆ. ಈ ಗಾಡಿ ಪ್ರಾಕ್ಟಿಕಲ್ ಆಗಿದೆ, ಬಟ್ ರೋಡ್ ಪ್ರೆಸೆನ್ಸ್ ಅಷ್ಟೊಂದು ಇಲ್ಲ. ನಿಮ್ಗೆ ಏನಾದ್ರು ರೋಡ್ ಪ್ರೆಸೆನ್ಸ್ ಬೇಕು ಅಂದ್ರೆ ಈ ಗಾಡಿ ನಿಮ್ಗಲ್ಲ ಅಷ್ಟೇ. ನನಗೆ ಇನ್ನೊಂದು ಈ ಗಾಡಿನಲ್ಲಿ ಏನ್ ಇಷ್ಟ ಆಗಲ್ಲ ಅಂದ್ರೆ ಇದ್ರದ್ದು ಆರನ್ನು ನೋಡಿ, ಇಲ್ಲಿ ಒಳ್ಳೆ ಟಾಟಾ ಎಸ್ ಆರನ್ ಇದ್ದಂಗೆ ಐತೆ. ಇದು ಆಲ್ಮೋಸ್ಟ್ ಒಳ್ಳೆ ಚಪ್ರಿ ಆರನ್ನು, ಈ ಕ್ರೆಟಾದೆಲ್ಲ ಬರಲ್ವಾ ಆ ತರ ಇದೆ. ಇನ್ನೊಂದು ನೆಗೆಟಿವ್ ಏನಪ್ಪಾ ಅಂದ್ರೆ 10 ಲಕ್ಷ ಕೊಡ್ತಾ ಇದೀವಿ ಗುರು, ಅಲಾಯ್ ವೀಲ್ ನ ಕೊಡ್ಬೇಕಿತ್ತು. ಅಲಾಯ್ ವೀಲ್ ನ ಕೊಟ್ಟಿದ್ರೆ ಗಾಡಿ ಇನ್ನೊಂದ್ ಸ್ವಲ್ಪ ಲೈಟ್ ವೈಟ್ ಆಗಿರೋದು, ಸೊ ರೇಂಜ್ ಕೂಡ ಇನ್ನೊಂದ್ ಸ್ವಲ್ಪ ಜಾಸ್ತಿ ಆಯ್ತಿತ್ತೇನೋ. ಬಟ್ ಇದರಲ್ಲಿ ಸ್ಟೀಲ್ ವೀಲ್ಸ್ ಕೊಟ್ಟಿದ್ದಾರೆ, ಗಾಡಿ ವೆಯ್ಟ್ ಕೂಡ ಜಾಸ್ತಿ ಆಗಿದೆ, ಅದು ವೀಲ್ಸ್ ಹತ್ರನೇ ಜಾಸ್ತಿ ಆಗಿದೆ. ಇನ್ನೊಂದೇನಪ್ಪಾ ಅಂದ್ರೆ ಈಗ ಬ್ಯಾಟ್ರಿದು ಕೆಪಾಸಿಟಿ ಬಂದು ಒಂದು ಚಾರ್ಜ್ಗೆ 200 ಕಿಲೋಮೀಟರ್ ಅಂತ ಹೇಳ್ತಾರೆ,
ಬಟ್ ಕಂಪ್ಲೀಟ್ ನೀವು 5 ಜನನು ಕೂರಿಸ್ಬಿಟ್ರೆ ಒಳಗಡೆ, ನಾನು 5 ಜನ ಕೂರಿಸ್ಕೊಂಡೆಲ್ಲ ಓಡಿಸಿದೀನಿ, 150 ಕಿಲೋಮೀಟರ್ ಬರುತ್ತೆ ಅಷ್ಟೇ. ಲೈಟ್ಸ್ ಎಲ್ಲ ಆನ್ ಆಗಿ AC ಎಲ್ಲ ಆನ್ ಆಗಿದ್ರೆ 2 ಮೆಂಬರ್ಸ್ ಇಲ್ಲ 3 ಮೆಂಬರ್ಸ್ ಹೋದ್ರೆ 200 ಕಿಲೋಮೀಟರ್ ಬರುತ್ತೆ. ನೀವೇನಾದ್ರೂ 60 ಒಳಗಡೆ ಓಡಿಸಿದ್ರೆ 200ಗಿಂತ ಜಾಸ್ತಿನೇ ಬರುತ್ತೆ. ಇದು ನಾನು ಪರ್ಸನಲ್ ಆಗಿ ಎಕ್ಸ್ಪೀರಿಯನ್ಸ್ ಮಾಡಿದೀನಿ. ಇನ್ನೊಂದು ನೆಗೆಟಿವ್ ನ ಹೇಳೋದನ್ನ ಮರ್ತೆ, ಇದು ಆಕ್ಚುಲಿ ವಿಂಡ್ಶೀಲ್ಡ್ ವಾಷರ್ ಬರುತ್ತಲ್ಲ, ಇದು ಬರೀ ಇಲ್ಲಿನ ತನಕ ಬೀಳುತ್ತೆ ಅಷ್ಟೇ. ನಿಮ್ಗೊಂದ್ಸಲ ತೋರಿಸ್ಬಿಡ್ತೀನಿ ನೋಡಿ. ಅದು ನೋಡಿ ಇಲ್ಲಿ ಇಷ್ಟೇ ಆರೋದು. ಇದು ವೈಪರ್ ಮೇಲ್ಗಡಿಕೆ ನೀರ್ನ ಕ್ಯಾರಿ ಮಾಡುತ್ತೆ ಅಂತ ಹೇಳ್ತಾರೆ ಶೋರೂಮ್ ಅಲ್ಲಿ. ನಾನು ಇದನ್ನ ಸರ್ವಿಸ್ ಸೆಂಟರ್ ವಿಚಾರಿಸ್ದೆ ಕೂಡ. ನೋಡಿ ಇಷ್ಟು ಆರೋದು, ಕೆಳಗಡೆ ತನಕ ಬರುತ್ತೆ ಅಷ್ಟೇ. ವಾಷರ್ ಯಾವ ತರ ಕೊಡ್ಬೇಕಿತ್ತು ಅಂದ್ರೆ ಕಂಪ್ಲೀಟ್ ಇಲ್ಲಿ ತನಕನು ನೀರು ಆರೋ ತರ ಕೊಡ್ಬೇಕಿತ್ತು. ಇದ್ರ ವೈಪರ್ ಎಡ್ಜ್ ಬ್ಲೇಡ್ ಬಂದು ಇಲ್ಲಿದೆ, ಮತ್ತೆ ಇಲ್ಲಿ ತನಕ ಹೆಂಗ್ ತಗೊಂಡೋಗುತ್ತೆ? ಸೊ ಲೈಟ್ ಆಗಿ ತಗೊಂಡೋಗುತ್ತೆ ಅಷ್ಟೇ. ವಾಷರು ಕರೆಕ್ಟ್ ಆಗಿ ವರ್ಕ್ ಆಗ್ತಿಲ್ಲ. ಇದು ಬಿಗ್ಗೆಸ್ಟ್ ನೆಗೆಟಿವ್. ಇದು ಫೇಲ್ಯೂರೇ ಇದು ಆಕ್ಚುಲಿ. ಈ ವಾಷರ್ ಕೊಡದೇ ಇರೋದು ವಾಸಿನೇ. ನಾವು ಒಂದು ಜಗ್ ತಗೊಂಡು ಹಿಂಗೆ ವಾಶ್ ಮಾಡ್ಕೊಳ್ಬಹುದು ಈಸಿಯಾಗಿ. ಅದಕ್ಕಿಂತ ಇದೇ ವಾಷರ್ ಪಾಯಿಂಟ್ ನ ಇಲ್ಲಿ ಬಾನೆಟ್ ಮೇಲೆ ಕೊಟ್ಬಿಟ್ಟಿದ್ರೆ ನೀಟಾಗಿ ಇಲ್ಲಿ ತನಕ ಆರೋದು. ಇಲ್ಲ ಮೇಲ್ಗಡೆ ಇಲ್ಲೆಲ್ಲಾರು ಕೊಟ್ಟಿದ್ರೆ, ಬಟ್ ಇಲ್ಲಿ ಒಳಗಡೆ ಔಸಿ ಇಟ್ಬಿಟ್ಟಿದ್ದಾನೆ ಅದನ್ನ. ಗೈಸ್ ಇದಿಷ್ಟು MG Comet 5 months ಓನರ್ಶಿಪ್ ರಿವ್ಯೂ. ನಾನು ಈ ಗಾಡಿ 1 year ಕಂಪ್ಲೀಟ್ ಮಾಡಿದ್ಮೇಲೂ ಕೂಡ ಓನರ್ಶಿಪ್ ರಿವ್ಯೂ ಮಾಡಿ ನಾನು ಯೂಟ್ಯೂಬ್ ಚಾನಲ್ ಅಪ್ಲೋಡ್ ಮಾಡ್ತೀನಿ. ವಿಡಿಯೋ ಇಷ್ಟ ಆಯ್ತು ಅನ್ಕೋತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೇನೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.